ಹಾಯ್ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಶಿಕ್ಷಣಶಾಸ್ತ್ರ ಎಜುಕೇಷನ್ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇವತ್ತು ನಡೆದಂಥ ಶಿಕ್ಷಣಶಾಸ್ತ್ರದ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ಬನ್ನಿ. ಹಾಗಾದರೆ ಮೊಟ್ಟ ಮೊದಲನೆಯ ಒಂದು ಸರಿಯಾದ ಉತ್ತರ ನೋಡಿ, ತರ್ಕಬದ್ಧವಾದಂತಹ ಮತ್ತು ಕ್ರಮಬದ್ಧವಾದ ಆಲೋಚನೆಯ ವಿಧಾನಕ್ಕೆ ಡ್ಯಾಶ್ ಎನ್ನುವರು. ಯಾವುದು ಅಂದರೆ ಸರಿಯಾದ ಉತ್ತರ ವಿವೇಚನೆ. ಸರಿಯಾದ ಉತ್ತರ ಯಾವುದು? ಬಿ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ನೋಡಿಲಿ, ಎರಡನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ವಿಷಯ ಅಥವಾ ವಸ್ತುವಿನ ಬಗ್ಗೆ ನಿರ್ದಿಷ್ಟ ಭಾವನೆ ಹೊಂದಿರುವುದೇ ಯಾವುದು ಅಂದರೆ ಇಲ್ಲಿ ಎರಡನೇದು ಸಿ, ಬುದ್ಧಿಶಕ್ತಿ. ಸರಿಯಾದ ಉತ್ತರ ಯಾವುದು? ಬುದ್ಧಿಶಕ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದು ಡಿಸ್ಕ್ಯಾಲ್ಕುಲಿಯಾ ಈ ಕಲಿಕಾ ದೌರ್ಬಲ್ಯ ಸೂಚಿಸುತ್ತದೆ. ಯಾವುದನ್ನು ಸೂಚಿಸುತ್ತದೆ ಅಂದರೆ ಅಂಕಗಣಿತವನ್ನು ಸೂಚಿಸುತ್ತದೆ. ಇದೇ ಡಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸಂಸ್ಥೆಯ ಸಾಮಾನ್ಯ ಗುರಿಗಳನ್ನು ತಲುಪಲು ಎಲ್ಲ ಸದಸ್ಯರ ನಡುವೆ ಐಕ್ಯತೆ ಮತ್ತು ಸಮನ್ವಯತೆ ತರುವ ಪ್ರಕ್ರಿಯೆ ಯಾವುದು ಅಂದರೆ ಇಲ್ಲಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಘಟನೆ ಅಂತ ನಾವು ಹೇಳಬಹುದು. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ 10ನೇ ತರಗತಿಯಲ್ಲಿ ಯಾವುದು ಅಂದರೆ ಇಲ್ಲಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂವಹನ ಕೌಶಲದ ಈ ಒಂದು ಡಿ ಆಪ್ಷನ್ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇವಾಗ ಇಲ್ಲಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ಸನಾಲಿಟಿ ಪದವು ಯಾವುದರಂದೆ ಪರ್ಸನ್ ಎಂಬ ಲ್ಯಾಟಿನ್ ಪದದಿಂದ ಒಂದು ನಿಷ್ಪತ್ತಿ ಹೊಂದಿದೆ. ಯಾವುದು? ಪರ್ಸನ್. ಓಕೆ. ನೆಕ್ಸ್ಟ್, ಸಾರ್ವಜನಿಕ ಸಂಸ್ಥೆಗಳ ಒಡೆತನವನ್ನು ಖಾಸಗಿ ಒಡೆತನಕ್ಕೆ ವರ್ಗಾಯಿಸುವ ಕ್ರಮಕ್ಕೆ ಏನಂತ ಕರಿತೀವಿ ಅಂದರೆ ಖಾಸಗೀಕರಣ ಎಂದು ನಾವು ಕರಿತೇವೆ. ಹೌದಾ? ಖಾಸಗೀಕರಣ ಎಂದು ನಾವು ಕರಿತೇವೆ. ಓಕೆನಾ? ನೆಕ್ಸ್ಟ್ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಹಕರ ಬಳಕೆಗೆ ಸರಿ ಹೊಂದುವಂತಿರುವುದೇ ಯಾವುದು ಅಂದರೆ ಗುಣಮಟ್ಟ. ಸರಿಯಾದ ಉತ್ತರ ಯಾವುದು? ಗುಣಮಟ್ಟ ಅಂತ ಹೇಳ್ಬೋದು. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಲಿಕೆಯನ್ನು ಸಮೃದ್ಧಗೊಳಿಸಲು ಬಹುಮಾಧ್ಯಮ ಅಂಗಗಳಿಂದ ವಿನ್ಯಾಸಗೊಳಿಸಿದ ವರ್ಗ ಕೋಣೆ ಯಾವುದು ಅಂದರೆ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳ್ತೀವಿ. ಏನು? ಸ್ಮಾರ್ಟ್ ಕ್ಲಾಸ್. ಸರಿಯಾದ ಉತ್ತರ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಪನೆ ಎಂಬ ಒಂದು ಉತ್ತರ ಇದು. ನೆಕ್ಸ್ಟು ಹೊಂದಿಸಿ ಬರೆಯರಿಗೆ ಸರಿಯಾದ ಉತ್ತರ ಯಾವುದು ಅಂದರೆ ಎ ಪ್ರಶ್ನೆಗೆ ಸರಿಯಾದ ಒಂದು ಹೊಂದಾಣಿಕೆ ಆಗುವಂಥ ಉತ್ತರ ಯಾವುದು ಅಂದರೆ ಇಲ್ಲಿ 3 ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಆಲ್ಫ್ರೆಡ್ ಬೀನೆ ಅಂತ ಹೇಳ್ಬೋದು. ನಾಯಕ ಗ್ರಂಥಿ ಯಾವುದು ಅಂದರೆ ಇಲ್ಲಿ 5ನೆಯ ಒಂದು ಸರಿಯಾದ ಉತ್ತರ ಯಾವುದು? ಪಿಟ್ಯೂಟರಿ ಅಂತ ಬರುತ್ತೆ. ನೆಕ್ಸ್ಟು ಸಿ ಸರಿಯಾದ ಉತ್ತರ ಯಾವುದು ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8. ನೆಕ್ಸ್ಟು ಡಿ ಯಾವುದಕ್ಕೆ ಅಪ್ಪ ಅಂದರೆ ಇಲ್ಲಿ ಭಾವಾಭಿನಯ ಅಶಾಬ್ದಿಕ ಸಂವಹನವನ್ನು ಸೂಚಿಸಿದರೆ ಈ 6ನೇದು ಸೂಪರ್ ಕಂಪ್ಯೂಟರ್ ಚಾರ್ಲ್ಸ್ ಬ್ಯಾಬೇಜ್ ಅಂತ. ಇವು ಆನ್ಸರ್ಸ್ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಸೃಜನಾತ್ಮಕ ಚಿಂತನೆಯ ಅರ್ಥವನ್ನು ಬರೆಯಿರಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಹೊಸ ಮತ್ತು ಉಪಯುಕ್ತ ಆಲೋಚನೆಗಳು, ಪರಿಕಲ್ಪನೆಗಳು ಅಥವಾ ಪರಿಹಾರಗಳನ್ನು ಉತ್ಪಾದಿಸುವಂತಹ ಸಾಮರ್ಥ್ಯವಾಗಿರುತ್ತೆ. ನೆಕ್ಸ್ಟ್ 13ನೇ ದೃಷ್ಟಿ ಸವಾಲುಗಳ ಮಕ್ಕಳೆಂದರೆ ಯಾರು ಅಂದರೆ ಪೂರ್ಣ ಅಥವಾ ಭಾಗಶಃ ದೃಷ್ಟಿ ಕಳೆದುಕೊಂಡಿರುವಂತಹ, ಇದರಿಂದಾಗಿ ಅವರ ಶೈಕ್ಷಣಿಕ ಕಾರ್ಯಕ್ಷಮತೆ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ವಿಶೇಷ ಬೆಂಬಲ ಅಗತ್ಯವಿರುವ ಮಕ್ಕಳು ಆಗಿರ್ತವೆ. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಹೇಳ್ಬೋದು. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶಿಕ್ಷಣದ ಪ್ರಕ್ರಿಯೆಗಳು ಮತ್ತು ಫಲಿತಾಂಶಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಸುಧಾರಿಸಲು ಮಾಹಿತಿ ಸಂಗ್ರಹಿಸಿ ವಿಶ್ಲೇಷಿಸಿ ಹೊಸ ಜ್ಞಾನವನ್ನು ಕಂಡುಕೊಳ್ಳುವ ವ್ಯವಸ್ಥಿತ ಪ್ರಕ್ರಿಯೆಯಾಗಿರುತ್ತೆ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಹುಲಕವು 4 ಆಗಿರುತ್ತದೆ. ಯಾವುದು? ಬಹುಲಕ ಅಂದರೆ ಇಷ್ಟು ಸಂಖ್ಯೆಗಳಲ್ಲಿ ಪದೇ ಪದೇ ಯಾವ ಸಂಖ್ಯೆ ಬಂದಿರುತ್ತೆ ನೋಡಿ, ಆ ಸಂಖ್ಯೆ ಯಾವುದಾಗಿರುತ್ತೆ? ಬಹುಲಕ ಆಗಿರುತ್ತೆ. ಅದು 4 ಎಷ್ಟು ಸಾರಿ? 4 ಸಾರಿ ಬಂದಿದೆ. ಓಕೆನಾ? ಇಷ್ಟು ಮೇನ್ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ತುಂಬ ಈಸಿ ಇತ್ತು. ನೆಕ್ಸ್ಟು ನಿಮ್ಮ ಒಂದು ಮುಂದಿನ ಸಬ್ಜೆಕ್ಟಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನನ್ನ ಒಂದು ಚಾನಲಲ್ಲಿ ಕೊಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.